ಅಯ್ಯೋ ಇದು ಲಾಸ್ಟ್ ವ್ಲಾಗ್ ಕಂಟಿನ್ಯೂಷನ್ ಆಗಿರುತ್ತೆ. ಇದು ಚಂಡೀಗಢ ನಾವು ಏರ್ಪೋರ್ಟ್ ರೀಚ್ ಆದಮೇಲೆ ತುಂಬ ಕೋಲ್ಡ್ ಇತ್ತು ಮತ್ತು ನಮಗೆ ಅಲ್ಲಿ ಹೋದಾಗಲೂ ಕೂಡ ತುಂಬ ಟೈಮ್ ಆಗಿದ್ದರಿಂದ ನಮಗೆ ಊಟನೂ ಕರೆಕ್ಟಾಗಿ ಸಿಗಲಿಲ್ಲ. 2:30 3 ಆಗಿತ್ತು ನಾವು ಹೋಗಿ ಊಟ ಮಾಡಿದಾಗ ಒಂದು ಪಂಜಾಬಿ ಡಾಬಾಗೆ ಹೋಗಿ ಅಲ್ಲಿ ಊಟ ಮುಗಿಸಿ ಅಲ್ಲಿಂದ ನಾವು ನಮ್ಮ ಹೋಟೆಲ್ಗೆ ಹೋಗೋಷ್ಟೊತ್ತಿಗೆ 9 ಆಗಿತ್ತು. ಅಲ್ಲಿ ಹೋಗಿ ಟಿಫನ್ನ ತಿಂದ್ಕೊಂಡು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು. ಯಾಕೆಂದರೆ ನಮಗೆ 12 ಚೆಕ್ ಇನ್ ಇದ್ದಿದ್ದರಿಂದ ನಮಗೆ ತುಂಬ ಟೈಮ್ ಇತ್ತು ಅಲ್ಲಿಗೆ ಹೋದಾಗ. ಹಾಗಾಗಿ ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಅಲ್ಲಿ ಎಷ್ಟು ಚಳಿ ಇರುತ್ತೆ ಅಂತಂದರೆ ನಿಜವಾಗ್ಲೂ ನಮಗೆ ನಾವಿಲ್ಲಿ ಅಡ್ಜಸ್ಟ್ ಆಗಿರೋ ವೆದರ್ಗೂ ಅಲ್ಲಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನಾವು ಹೋದಾಗ -8 ಡಿಗ್ರಿ ಇತ್ತು. ಹಾಗಾಗಿ ಅಲ್ಲಿ ಎಲ್ಲ ರೂಮ್ಗೂ ಕೂಡ ಒಂದೊಂದು ಹೀಟರ್ ಪ್ರೊವೈಡ್ ಮಾಡಿರ್ತಾರೆ. ಇಲ್ಲ ಅಂತಂದರೆ ನೀವು ಎ ಸಿಯಲ್ಲಿ ಕೂಡ ಹೀಟರ್ನ ಆನ್ ಮಾಡ್ಕೊಳ್ಬೋದು. ಆ ಥರ 2 ಫೆಸಿಲಿಟಿ ಇರುತ್ತೆ. ಹಾಗಾಗಿ ನಮಗಲ್ಲಿ ಚಳಿನ ಕಂಟ್ರೋಲೇ ಮಾಡೋಕ್ಕಾಗಿಲ್ಲ. ಎಷ್ಟು ಬಿಸಿನೀರು ತೊಗೊಂಡ್ರು ಅಲ್ಲಿ ಎಷ್ಟು ಹೊಗೆ ಬರ್ತಿದ್ರು ನಮಗೆ ಲೋಟಕ್ಕೆ ಹಾಕಿ ಅವ್ರು ಕೊಡೋ ತಕ್ಷಣ ನಮಗೆ ಅಲ್ಲಿ ಫುಲ್ಲು ಸ್ವಲ್ಪ ಬೆಚ್ಚಗಿರೋ ಥರ ಫೀಲ್ ಆಗುತ್ತೆ ಅಷ್ಟೇ. ಅದಾದಮೇಲೆ ಎಲ್ಲ ಅಲ್ಲಿ ಚೆಕ್ ಇನ್ ಎಲ್ಲ ಮುಗಿಸ್ಕೊಂಡು ನಮಗೆ ಎಲ್ಲ ರೂಮೆಲ್ಲ ಕ್ಲೀನ್ ಮಾಡಿ ಕೊಟ್ಟರು. ಚೆಕ್ ಇನ್ 12 ಆಯಿತು. ನಾವು ಹೋದ್ವಿ. ಇದು ನೋಡಿ ನಮ್ಮ ರೂಮ್ ಆಗಿತ್ತು ಅಲ್ಲಿದು. ನಾವು ಫಸ್ಟ್ ಡೇ ಹೋಗಿದ್ದು ನಾವು ಮನಾಲಿಗೆ. ಮನಾಲಿಲಿ ಆಲ್ಮೋಸ್ಟ್ -8 ಡಿಗ್ರಿ ಇತ್ತು ನಾವು ಹೋದಾಗ. ಅದು ನಮಗೆ ಹೀಟರ್ ಪ್ರೊವೈಡ್ ಮಾಡಿದರು. ಈ ಥರ ನಮಗೆ ಒಂದು ಸಪ್ರೇಟ್ ಬಾಲ್ಕನಿ ಮತ್ತು ಸಪ್ರೇಟ್ ರೂಮ್ ಥರನೂ ಒಂದಿತ್ತು ಮತ್ತು ವಾಶ್ರೂಮ್ಸು ಈ ಥರ ಎಲ್ಲ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಹೋದಾಗ. ಆ್ಯಕ್ಚುಲಿ ನಮಗೆ ಬಂದು 2 ನೈಟು ನಾವು ಮನಾಲಿನೇ ಸ್ಟೇ ಆಗೋದು. ಇದೇ ರೂಮಲ್ಲಿ ಸ್ಟೇ ಆಗೋದು. ಮತ್ತು ತುಂಬ ಮೇಂಟೈನ್ ಚೆನ್ನಾಗಿತ್ತು ನಮಗೆ ಈ ರೂಮು. ಇದು ಬಂದು ನಮಗೆ ಹಿಮಾಲಯನ್ ಹೈಟ್ಸ್ ಅಂತ ಹೇಳಿ ಮನಾಲಿಯಲ್ಲಿ ಬರೋದು. ಮುಂಚೆನೇ ಆಲ್ರೆಡಿ ಇದು ಪ್ರೀ ಬುಕ್ ಆಗಿದ್ದರಿಂದ ನಮಗೆ 2 ಡೇಸ್ ತನಕ ನಮಗೆ ಟೈಮ್ ಇತ್ತು. ಆಮೇಲೆ ಕಂಪ್ಲೀಟ್ ಬಫೆಟ್ಟು. ನಮಗೆ ಮಾರ್ನಿಂಗೂ ಅಷ್ಟೇ ಮತ್ತು ಡಿನ್ನರು 2 ಟೈಮೂ ಕೂಡ ನಮಗೆ ಫ್ರೀ ಇರುತ್ತೆ. ಲಂಚ್ ಮಾತ್ರ ಇರೋದಿಲ್ಲ. ಲಂಚಿಗೆ ಪೇ ಮಾಡಬೇಕು. ಯಾಕೆಂದರೆ ಲಂಚಿಗೆ ನಾವು ಹೊರಗಡೆ ಹೋಗೋದ್ರಿಂದ ನಾವು ಎಲ್ಲಿ ಹೋಗ್ತೀವಿ ನಾವು ಅಲ್ಲೇ ಕೂಡ ಲಂಚ್ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ನಮಗೆ ಅದು ಆಪ್ಷನ್ ಇರಲಿಲ್ಲ ಇದ್ರ ಪ್ಯಾಕೇಜಲ್ಲಿ. ನೆಕ್ಸ್ಟು ಎಷ್ಟು ಚಳಿ ಅಂತಂದರೆ ನೋಡಿ ಅಲ್ಲಿ ಫುಲ್ಲು ಕಂಪ್ಲೀಟು ಸ್ನೋಫಾಲ್ ಆಗ್ತಾಯಿತ್ತು. ಮತ್ತು ಅಲ್ಲಿಂದ ನಮಗೆ ಮಾರ್ಕೆಟ್ ರೋಡಿಗೆ ಅಂತ ಇದು ಮಾಲ್ ರೋಡ್ ಅಂತ ಹೇಳಿ ಮನಾಲಿದು ಅಲ್ಲಿಗೆ ಕರ್ಕೊಂಡೋದ್ರು. ಅಲ್ಲಿ ನಾವು ಹೋದಾಗ ಕಂಪ್ಲೀಟ್ ಸ್ನೋಫಾಲ್ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಆಲ್ಮೋಸ್ಟ್ 4 ಆವಾಗ ಟೈಮು. ನಾವು ಆ್ಯಕ್ಚುಲಿ ಫಸ್ಟ್ ಡೇ ಹೋದಾಗಲೇ ಕೂಡ ಬಂದಿದ್ದಕ್ಕೂ ತುಂಬ ಖುಷಿ ಅನಿಸ್ಬಿಡ್ತು ನಮಗೆ. ಯಾಕೆಂದರೆ ಅಷ್ಟು ಸ್ನೋಫಾಲ್ ಮಳೆ ರೀತಿಯಲ್ಲಿ ಸ್ನೋಫಾಲ್ ಆಗುತ್ತೆ. ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ನಾವು ಅಲ್ಲಿ. ಮತ್ತು ನಮಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ಆ್ಯಕ್ಚುಲಿ ಮೇಯ್ನಾಗಿ ಹೋಗಿದ್ದೇ ನಾವು ಅದಕ್ಕೋಸ್ಕರ ಅಂತ ಹೇಳಿ ಸ್ನೋಫಾಲ್ ನೋಡೋದಕ್ಕೆ, ಸ್ನೋವಲ್ಲಿ ಆಟ ಆಡೋದಕ್ಕೆ ಅಂತ ಹೇಳಿ. ಬಟ್ ಮಕ್ಕಳನ್ನ ಕರ್ಕೊಂಬಂದರೆ ತುಂಬಾ ಕಷ್ಟ ಆ್ಯಕ್ಚುಲಿ. ಮಕ್ಕಳು ಈ ವೆದರಲ್ಲಿ ನಮ್ಮ ಸೈಡ್ ಮಕ್ಕಳು ತುಂಬ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ. ತುಂಬ ಚಳಿ ಇರುತ್ತೆ. ಏಕೆಂದರೆ ನಮಗೆ ನಾವೇ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಲ್ಲಿ. ಮಕ್ಕಳಿಗೆ ತುಂಬ ಆಗೋದೇ ಇಲ್ಲ. ಏಕೆಂದರೆ ನಮಗೆ ತುಂಬ ಜಾಸ್ತಿ ಹೊತ್ತು ನಾವು ಆಲ್ಮೋಸ್ಟ್ 1 ಅವರ್ ಏನೋ ಸ್ನೋವಲ್ಲಿದ್ವಿ. ಫುಲ್ಲು ಕೈಯೆಲ್ಲ ಹೇಗಾಗಿತ್ತು ಅಂದರೆ ಬಂದಂಗೆ ಆಗಿಬಿಡುತ್ತೆ. ನಮಗೆ ಕಾಲಲ್ಲಿ ಕೂಡ ನಡೆಯೋಕ್ಕೂ ಕೂಡ ಆಗೋದಿಲ್ಲ. ಅಷ್ಟು ಇರುತ್ತೆ. ನೀವು ಯಾವುದೇ ಥರ ಬಟ್ಟೆ ಹಾಕ್ಕೊಳ್ಳಿ. ನಾವು ಆಲ್ಮೋಸ್ಟು 3 ಲೇಯರ್ ಬಟ್ಟೆ ಹಾಕ್ಕೊಂಡಿದ್ದೀವಿ. ಆದರೂ ಕೂಡ ಅಷ್ಟು ಚಳಿ ಆಗ್ತಿತ್ತು. ಬಟ್ ಆ ಸ್ನೋ ಬರೋ ಟೈಮಲ್ಲಿ ನಮಗೆ ಸ್ವಲ್ಪ ಗೊತ್ತಾಗಲಿಲ್ಲ ಅಷ್ಟೇ. ಬಟ್ ಬೇರೆ ಟೈಮಲ್ಲಿ ನಮಗೆ ಅಲ್ಲಿಂದ ಬಂದ ತಕ್ಷಣ ಸಿಕ್ಕಾಪಟ್ಟೆ ಚಳಿ ಅನಿಸ್ಬಿಡ್ತು. ಅದೆಲ್ಲ ಮುಗಿಸ್ಕೊಂಡು ಅಲ್ಲೇ ಕೂಡ ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ಅಲ್ಲಿ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದ ಕಡೆ ಎಲ್ಲ ಊಟ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟರು. ಅಲ್ಲಿಂದ ಬಂದು ನಾವು ನೈಟು ಇದು ನಮ್ಮ ಏನು ರೂಮ್ ಮಾಡಿದ್ವಿ ಅಲ್ಲೇ ಕೂಡ ನಮಗೆ ಬಫೆಟ್ ಕೊಟ್ಟಿದ್ದು. ಎಲ್ಲ ಥರ ಇರ್ತಾಯಿತ್ತು ವೆರೈಟೀಸ್. ನಿಮಗೆ ರೈಸಿಂದ ಇರ್ಬೋದು, ದಾಲು ಮತ್ತು ಸೂಪ್ ಇರ್ತಾಯಿತ್ತು. ನಿಮಗೆ ಒಂದು ಟೈಪ್ ಪಾಯಸ ಇರ್ತಾಯಿತ್ತು ಬೆಳಗ್ಗೆ ಹೊತ್ತಾದರೆ. ಮತ್ತು ನಿಮಗೆ ಪನ್ನೀರ್ ಇರ್ಬೋದು ಗ್ರೇವಿ, ನಿಮಗೆ ಚಿಕನ್ನು ಮತ್ತು ಆಮ್ಲೆಟ್ಟು ಈ ಥರ ಎಲ್ಲ ಆಪ್ಷನ್ಸ್ ಎಲ್ಲ ಇತ್ತು. ಮತ್ತು ನಮಗೆ ಮಾರ್ನಿಂಗ್ ಟೈಮು ಅಷ್ಟೇ ಪಾವ್ ಭಾಜಿ ಇರ್ಬೋದು, ನೂಡಲ್ಸ್ ಇರ್ಬೋದು, ಎಲ್ಲ ಡೈಲಿ ಕೂಡ ವೆರೈಟಿ ಇರ್ತಿತ್ತು. ಇದು ಸ್ವೀಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಮಗೆ ಇಲ್ಲಿ RNR ರೆಸ್ಟೋರೆಂಟಲ್ಲಿ ಕೊಡ್ತಾರೆ. ಮತ್ತು ಇದು ಕೂಡ ಚಿಕನ್ ಟಿಕ್ಕಾ ಅಂತ ಹೇಳಿ. ಇದು ಒಂದು ಫಸ್ಟ್ ಡೇ ಅಲ್ಲಿ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.